ದರ್ಶನ್ ಅವರು ಸುಮಲತಾ ಅಂಬರೀಶ್ ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ಫಾಲೋ ಮಾಡಿದ್ದಾರೆ ಸರ್. ಇದು ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಯಾಕಂದ್ರೆ ಮುಂಚೆ ಎಲ್ಲ ಚೆನ್ನಾಗೇ ಇದ್ದಿದ್ರು, ಬಟ್ ಏನಾಯ್ತು ಏನೋ ಈ ಸಡನ್ಲಿ ಈ ನಡುವೆ ಏನಾಯ್ತೋ ಗೊತ್ತಿಲ್ಲ, ಈ ತರ ಸಡನ್ಲಿ ಒಂದು ಅನ್ಫಾಲೋ ಮಾಡಿದ್ದಾರೆ ಸರ್. ಇದು ಈ ಬೆಳವಣಿಗೆ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ಅಭಿಮಾನಿಯಾಗಿ? ಸರ್ ನೋಡಿ, ಇದು ಅವರು ಆ ಮನೆಯಲ್ಲಿ ಬೆಳೆದು ಬಂದ ದಾರಿ. ದರ್ಶನ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಅನೇಕ ಈಗ ತುಂಬಾ ಜನ ಆ ಮನೆಯಿಂದನೇ ಬೆಳೆದಿರೋ ಅಂತವ್ರು. ಅವ್ರಿಗೆ ಇವ್ರಿಗೆ ಒಳ್ಳೆ ಬಾಂಧವ್ಯ ಇದೆ. ಬಟ್ ಇಲ್ಲಿ ಸೆಂಟ್ರಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಈಗ ಅವರು ಕಷ್ಟದಲ್ಲಿರೋ ಅಂತವ್ರು, ಅವ್ರ ಬಗ್ಗೆ ನಾವು ಏನು ಅಪಪ್ರಚಾರ ಮಾಡಬಾರ್ದು. ಅವ್ರಿಗೆ ಯಾಕೆಂದ್ರೆ ಈಗ ಈಚೆ ಬಂದ್ಮೇಲೂ ಬ್ಯಾಕ್ ಪೈನು, ಮನೇಲೇ ಇದ್ದಾರೆ, ಯಾವ್ದು ಸಮಾರಂಭ ಅಲ್ಲಿ ಇಲ್ಲಿ ಯಾವುದೇ ತರದ್ದು ಎಲ್ಲೂ ಹೋಗಕ್ ಆಗ್ತಾ ಇಲ್ಲ. ಬಟ್ ಅದರಿಂದ ಇವರಲ್ಲಿ ವೈಮನ್ಸ್ ಅನ್ನೋದು ಅದು ಯಾರಿಗೂ ಇಲ್ಲ ಅನಿಸ್ತದೆ. ಬಟ್ ಈ ಕಷ್ಟದಲ್ಲಿ ಇದ್ದಾರೆ, ಕಷ್ಟದಲ್ಲಿರೋರ್ನ ನೀವು ಕಷ್ಟದಲ್ಲಿದ್ರು ಬಂದು ನೋಡ್ಬೇಕು ನಾವು. ಬಟ್ ಆಗ ಅಭಿಷೇಕ್ ಅಂಬರೀಶ್ ಅವರು ಹೋಗಿ ಕೂಡ ನೋಡ್ಕೊಂಡ್ ಬಂದಿದ್ದಾರೆ, ಅದು ನಾವು ನೋಡಿದೀವಿ ನಿಮ್ ನ್ಯೂಸ್ ಚಾನೆಲ್ಗಳಲ್ಲೇನೆ. ಬಟ್ ಇದೆಲ್ಲ ಈ ಮೀಡಿಯಾಗಳಲ್ಲಿ ಬೆಳಿಗ್ಗೆ ಕೂಡ ನಾನು ನ್ಯೂಸ್ ನೋಡಿದೆ, ಅವ್ರನ್ನ ಇನ್ಸ್ಟಾಗ್ರಾಮ್ ಇಂದ ಅನ್ಫಾಲೋ ಮಾಡಿದ್ದಾರೆ ಅಂತ ಹೇಳಿ. ಬಟ್ ಈಗ ಕಷ್ಟ ಆಯ್ತು, ನಮ್ಮಮ್ಮ ಬರ್ಲಿಲ್ಲ ಅಂತ ಹೇಳಿ ಇವ್ರಿಗೂ ಬೇಜಾರಿರ್ಬೋದು. ಬಟ್ ಅವ್ರಿಗೂ ಏನ್ ಪರಿಸ್ಥಿತಿ ಇದೆಯೋ ಗೊತ್ತಿಲ್ಲ, ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳಿ ಅವರು ಹೋಗಿಲ್ವೇನೋ. ಅವ್ರು ಯಾವತ್ತಿದ್ರು ಅವ್ರಿಗಿವ್ರು, ಇವ್ರಿಗೆ ಅವರು ಯಾವತ್ತಿದ್ರು ಆಗುವಂತದ್ದೇ ನಮಗ್ ಗೊತ್ತಿದ್ದಂಗೆ. ಯಾಕೆಂದ್ರೆ ಅಯ್ಯಪ್ಪ ಮೊದ್ಲೇನೆ ಒಂದ್ಸತಿ ಅಯ್ಯಪ್ಪ ಹೇಳ್ದ ಮಾಡೋ ಅಂತವ್ರು. ನಮ್ಮಮ್ಮ ಹೇಳಿದ ಕೆಲ್ಸನ ನಾನು ಬಹಳ ಬಾವಿಗೆ ಬೀಳು ಅಂದ್ರು ಕೂಡ ಬೀಳ್ತೀನಿ ಅಂತ ಹೇಳಿರೋ ಅಂತದ್ದು. ಚುನಾವಣೆ ರಾಜಕೀಯ ಬೇಡ ಬಿಡಿ, ನಾವು ರಾಜಕೀಯ ತಗೋಬಾರ್ದು. ಅವ್ರಿಗೋಸ್ಕರ ಇವರು ಪ್ರಾಣ ಕೊಡಕ್ಕೆ ರೆಡಿ ಇದಾರೆ. ಈಗ ಯಾಂತವ್ರು ಬೇಕಾದ್ರೆ ಎದುರಾಕೋತಾರೆ ಯಪ್ಪ ಯಮ್ಮನ್ಗೋಸ್ಕರ. ಯಾಕೆಂದ್ರೆ ಅದು ಡಾಕ್ಟರ್ ಅಂಬರೀಶ್ ಅವ್ರ ಮೇಲೆ ಇರುವಂತ ಗೌರವ ಗುಣ. ಒಬ್ಬ ತಾಯಿನ ಸುಮ್ನೆ ರೋಡಲ್ಲಿ ಹೋಗೋರ್ನೆಲ್ಲ ನಾವು ತಾಯಿ ಅಂತ ಒಪ್ಕೊಳಕ್ ಆಗಲ್ಲ. ಅಯ್ಯಪ್ಪ ತನ್ನ ತಾಯಿಗೆ ಎತ್ತ ತಾಯಿಗಿಂತಲೂ ನನಗೆ ಇಬ್ರು ಅಮ್ಮದಿರು ಇರೋದು ಅಂತೇಳಿ ಡೈರೆಕ್ಟ್ ಆಗಿ ನಿಮ್ ಮೀಡಿಯಾಗಳಲ್ಲೇ ನೋಡಿದೀವಿ ನಾವೆಲ್ಲ. ಹಂಗಿರುವಾಗ ಯಾರಿಗೂ ವೈಮನ್ಸಿಲ್ಲ ಇಲ್ಲಿ. ಏನಂದ್ರೆ ಇದ್ರಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡಿ ಜನರು ಮೀಡಿಯಾದಿಂದ ಬಂದಿರೋದೇ ಹೊರತು ಈಗಿಲ್ಲ ದರ್ಶನ್ ಅವ್ರು ಹೇಳಿಲ್ಲ ನಮ್ಮಮ್ಮನಿಗೂ ನನ್ಗೂ ಆಗಲ್ಲ ಅಂತ, ಇಲ್ಲ ಸುಮಲತಾ ಅವ್ರು ಹೇಳಿಲ್ಲ. ಅದು ಜನರಲ್ಲಿ ಕುತೂಹಲ ಇದೆ. ಚೆನ್ನಾಗಿದ್ದಾರೆ, ಬಟ್ ಇವತ್ತು ಚೆನ್ನಾಗಿದ್ದಾರೆ ಅಂತಾನೆ ಅನ್ಸ್ಕೊಳ್ಳೋದು. ಯಾಕೆ ಅಂದ್ರೆ ಈಗ ಅವರು ದರ್ಶನ್ ಅವರು ಎಲ್ಲೂ ಆಚೆ ಹೋಗಕ್ಕಾಗಲ್ಲ. ನೀವೇ ನೋಡಿದೀರಾ, ಮನೆಯಿಂದ ಆಚೆ ಬಂದ್ರೇನೆ ಜನಗಳು ಅಭಿಮಾನಿಗಳು ಅವ್ರನ್ನ ನಿಂತ್ಕೊಳಕ್ ಕೂಡ ಬರಲ್ಲ. ಮೊನ್ನೆ ಎಲ್ಲ ನೋಡ್ದೆ ನಾನು, ಕಾಲಿಗೆ ಬೀಳಕ್ ಹೋಯ್ತಾರೆ, ಅಯ್ಯಪ್ಪ ಬೊಗ್ಗಕ್ಕಾಗಲ್ಲ. ಏನಾರ ಒಂದ್ ಹೆಚ್ಚು ಕಮ್ಮಿ ಆಗ್ಬಿಟ್ಟಾಗ, ಈಗ ಅದು ನಮ್ಮನೆ ಆಸ್ತಿ, ಅದು ಕರ್ನಾಟಕದ 6.5 ಕೋಟಿ ಜನರ ಆಸ್ತಿ ದರ್ಶನ್ ಅವರು. ಯಾರ್ದೋ ಒಂದು ಮನೆಗೆ ಸೀಮಿತ ಅಲ್ಲ, ಎಲ್ಲಾ ವರ್ಗ ಜನಾಂಗಕ್ಕೂ ಅವ್ರು ಬೇಕಾಗಿರೋ ಅಂತವ್ರು. ಯಾಕೆ ಅಂದ್ರೆ 31 ಜಿಲ್ಲೆ, 60 ಆಶ್ರಮ, 60 ಅನಾಥಾಶ್ರಮಗಳು, ಒಂದು ಆಶ್ರಮಕ್ಕೆ ಅವರು ಬಡಜೀವಿಗಳಿಗೆ ಗೊತ್ತಿಲ್ಲದೆ ಇದ್ದಂಗೆ ಬೇಜಾನು ದಾನ ಧರ್ಮ ಇಂಥದ ಯಪ್ಪ ತುಂಬಾ ಮಾಡ್ತಾ ಇದ್ದಾರೆ. ಒಳ್ಳೇದು ಗೊತ್ತಾಗ್ತಾ ಇಲ್ಲ ಜನರಿಗೆ. ಸರ್ ಈಗ ಎಲ್ಲಾ ಮೀಡಿಯಾದಲ್ಲೂ ಒಂದೇ ತರ ಇರಕ್ ಆಗಲ್ಲ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ಬೇರೆ ಅಕೌಂಟ್ಗಳಿಂದ ಮಾಡಿರ್ತಾರೆ, ಕೆಲವರು ಇಲ್ಲ ಅವರೇ ಮಾಡಿದಾರೋ, ಅವ್ರಿಗೆ ಬರ್ಲಿಲ್ಲ ಅಂತ ಬೇಜಾರು ಇರ್ಬೋದು, ಇಲ್ಲ ಇವರು ಹೋಗಿ ನೋಡ್ಲಿಲ್ಲ ಅಂತ ಹೇಳಿ ಇವರು ಅಲ್ಲಿ ಹೋದ್ರೆ ಜನಸಂಪರ್ಕ ಜಾಸ್ತಿ ಆಯ್ತದೆ, ಅವ್ರು ಈಗ್ಲೇ ಸುಧಾರಿಸ್ಕೊಳ್ಳಿ ಅಂತ ಇರ್ಬೋದು ಸರ್. ಇದ್ರ ಬೆನ್ನಲ್ಲೇ ಸುಮಲತಾ ಅವರು ಕೂಡ ಒಂದು ಪೋಸ್ಟ್ ಹಾಕಿದ್ದಾರೆ ಸರ್. ಯಾರು ಸತ್ಯ ತಿರುಗಿಸ್ತಾರೋ, ಜನರಿಗೆ ಯಾರು ನೋಯಿಸ್ತಾರೋ, ಆರೋಪದ ಹೊಣೆ ಈಸಿಯಾಗಿ ಯಾರ ಮೇಲಾದ್ರೂ ಹಾಕ್ತಾರೋ, ಅವ್ರನ್ನವರೇ ಹೀರೋ ಅನ್ಕೊಂಡಿರ್ತಾರೋ, ಇಂಥವ್ರಿಗೆಲ್ಲ ಅವಾರ್ಡ್ ಹೋಗುತ್ತೆ ಅನ್ನೋದು ಕೂಡ ಒಂದು ಸ್ಟೋರಿ ಹಾಕಿದ್ದಾರೆ ಸರ್. ಇದು ದರ್ಶನ್ ಅವ್ರು ಕೂಡ ಒಂದು ಕಾಟೇರ ಸಿನಿಮಾಗೆ ಒಂದು ಅವಾರ್ಡ್ ಬಂದಿತ್ತು, ಇದಕ್ಕೇನಾದ್ರೂ ಅವರು ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡೋ ರೀತಿಯಲ್ಲ ಏನಾದ್ರು ಹಾಕಿದ್ರೆ ಏನು ಸರ್? ನೋಡಿ, ನಾನು 2001ರಲ್ಲಿ ಅವ್ರದ್ದೊಂದು ಸೀರಿಯಲ್ ಆಗಿ 2002ನೇ ಇಸ್ವಿಲಿ ಅವ್ರದ್ದು ಹೀರೋ ಮೆಜೆಸ್ಟಿಕ್ ಫಿಲಂ ಬರುತ್ತೆ. ಅಲ್ಲಿಂದ ಈ ಕಾಟಾರ ಮೂವಿವರೆಗೂ ನೋಡ್ಕೊಂಡ್ ಬಂದಿರೋ ಅಂತವ್ರು ನಾವು. ಅಯ್ಯಪ್ಪ ಕಷ್ಟ ಬಿದ್ದು ಮೇಲ್ ಬಂದಿರೋದು, ಜನರು ಅವ್ರನ್ನ ಹೀರೋ ಮಾಡಿರೋದು. ಜನರು ಇದಾರಲ್ಲ, ಜನರು ಅವ್ರನ್ನ ಹೀರೋ ಮಾಡಿರೋ ಸರ್. ಯಾರೋ ಒಬ್ರು ಹೀರೋ ಮಾಡ್ಬಿಡ್ಲಿಲ್ಲ. ಈಗ ಎಷ್ಟ್ ಜನ ಹೀರೋಗಳಿದ್ದಾರೆ, ಎಲ್ಲರೂ ಯಾಕೆ ಬೆಳೆಯಕ್ಕಾಗಿಲ್ಲ? 10 ಜನದಲ್ಲಿ ಎಲ್ಲರೂ ಬೆಳೆಯಕ್ಕಾಗಲ್ಲ, ಯಾರೋ ಒಬ್ಬನೇ. ಈಗ ಒಂದ್ ಊರಿಗೆ ಒಬ್ಬನೇ ಯಜಮಾನ, ಮನೇಲಿ ಇರೋರೆಲ್ಲ ಯಜಮಾನ ಆಗಲ್ಲ ಸರ್. ಒಂದ್ ಊರಿಗೆ ಒಬ್ರೇ ಯಜಮಾನ್ರು. ದರ್ಶನ್ ಅವರು ಅನ್ಫಾಲೋ ಮಾಡಿದ್ಮೇಲೆ ಸುಮಲತಾ ಈ ತರದೊಂದು ಪೋಸ್ಟ್ ಹಾಕಿದ್ದಾರೆ, ಯಾಕೆ ಈ ತರದ ಹಾಕಿದ್ದಾರೆ? ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಸರ್. ಇಲ್ಲ, ಅದು ನಾನ್ ನೋಡ್ಲಿಲ್ಲ.
ಅದು ಮಾಹಿತಿ ಏನಂತ ಹೇಳಿ. ಹಾಕಿದ್ದಾರೆ ಅಂದ್ರೆ ದರ್ಶನ್ ಅವ್ರಿಗೆ ಈ ತರದೊಂದು ಟಾಂಗ್ ಕೊಡೋ ಅಂದ್ರೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡೋ ರೀತಿಯಲ್ಲಿ ಹಾಕಿದ್ದಾರೆ. ಇಲ್ಲ ಸರ್, ಯಾರೋ ಈಗ ನಿಮ್ ಮನೆಗಳಲ್ಲಿ ನಿಮ್ ತಾಯಿ ಮಗನ್ ಮೇಲೆನೆ ಇದ್ ಮಾಡೋದಿಲ್ಲ. ಅವರು ಯಾವ ಉದ್ದೇಶದಿಂದ ಯಾರಿಗ ಹಾಕವ್ರಿ ಅಂತ ಗೊತ್ತಿಲ್ಲ. ಆದ್ರೆ ನಮ್ಗ ಅನ್ನಿಸ್ದಂಗೆ ದರ್ಶನ್ ಅವ್ರಿಗೆ ಹಾಕಿರಲ್ಲ ಅನ್ನಿಸ್ತದೆ ಅದು. ಯಾಕೆ ಅಂದ್ರೆ ಅವ್ರು ಜೀವ ಇರೋವರೆಗೂ ಈ ಅಪ್ಪ ಮೊದ್ಲೇ ಹೇಳ್ಬಿಟ್ಟಿದ್ದಾರೆ, ಕಷ್ಟ ಪ್ರತಿಯೊಬ್ಬ ಮನ್ಸನ್ಗೂ ಬರುತ್ತೆ ಸರ್. ಮನ್ಸ ಆಗ್ಬಿಟ್ಟದ್ಮೇಲೆ ಎಲ್ಲಾರು ಒಳ್ಳೆಯವ್ರು ಆದ್ರೆ ದೇವ್ರು ಆಗ್ಬಿಡ್ತಾರೆ. ಬೈ ಮಿಸ್ಟೇಕ್ ಏನೋ ಆಗೋಗಿದೆ, ಅದನ್ನ ನಾವು ರೋಡ್ಗೆ ಮತ್ತೆ ತರೋದ್ ಬೇಡ. ಅವ್ರ ಜೀವನ ಅವ್ರು ತುಂಬಾ ಚೆನ್ನಾಗಿರ್ಲಿ. ಈಗ ಜನರ ಆಸ್ತಿ ಅವರು. ದರ್ಶನ್ ತೂಗ್ದೀಪ್ ಅವ್ರ ಮನೆಗೆ ಒಬ್ಬರಿಗೆ ಅಲ್ಲ ಆಯ್ತಾ, ಅವರು ಕರ್ನಾಟಕದ ಆಸ್ತಿ. ನೋಡಿ ಎಲ್ಲಾ ರಾಜ್ಯದಲ್ಲೂ ಫಾರಿನ್ ಅಲ್ಲಿ ಕೂಡ ಅವರು ಅಭಿಮಾನಿಗಳಿದ್ದಾರೆ. ಮತ್ತೆ ಒಂದಾಗ್ಬೇಕಂದ್ರೆ ಏನಂತ ಸರ್, ಅದು ಎರಡು ಮನೆ ಒಂದಾಗ್ಬೇಕು ಸರ್, ಎರಡು ಮನೆ ಒಂದಾಗ್ಬೇಕು ಯಾವತ್ತೂ ಅಷ್ಟೇ. ಈಗ ಅವ್ರವ್ರ ಭಿನ್ನಾಭಿಪ್ರಾಯ ಇದೆ ಅನ್ನೋದು ನಮ್ಗಂತೂ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಅಭಿಷೇಕ್ ಅವ್ರು ಹೋಗಿದ್ದಾರೆ, ನೋಡ್ಕೊ ಬಂದಿದ್ದಾರೆ. ನಮಗೂ ಬೇಜಾರಿದೆ, ಬರೇ ದರ್ಶನ್ ಅವ್ರಿಗೆಲ್ಲ ಇವ್ರು ಹೋಗದೆ ಇರೋದಕ್ಕೆ ನಮಗೂ ಬೇಜಾರಿದೆ. ನಾವು ಅಂಬರೀಶ್ ಅವ್ರ ಮನೇಲಿ ಜೀವನ ಊಟ ಮಾಡಿದೀವಿ ಸರ್, ನಮಗೂ ಋಣ ಇದೆ. ಆದ್ರೆ ಅಭಿಮಾನಿಗಳು ಆರೋಪ ಮಾಡ್ತಿದ್ರು ಮುಂಚೆನೆ, ದರ್ಶನ್ ಅವ್ರು ಇದ್ದಾಗ ಒಂದ್ ಬಾರಿ ನೋಡಕ್ ಬರ್ಲಿಲ್ಲ ಇವರು. ಹೋಗ್ಬೇಕಾಗಿತ್ತು ಸರ್ ಅವರು. ಯಾಕೆಂದ್ರೆ ತಾಯಿ ಅಂದ್ರೆ ಅದಕ್ಕೆ ಮಾತೃವಾದದ್ದು. ಹೆಣ್ಣು ಅಂದ್ರೆ ನಮ್ಮ ನೆಲದಲ್ಲಿ ಭೂಮಿ ತಾಯಿಗೆ, ನೀರ್ಗೆ, ಈ ಹೆಣ್ಣು ಮಕ್ಕಳಿಗೆ ತುಂಬಾ ಬೆಲೆ, ಗೌರವ, ಸ್ಥಾನ ಮಾನ ಇದೆಲ್ಲ ಇದೆ ಆಯ್ತಾ. ಹಂಗಾಗಿ ಅವರು ಹೋಗ್ಬೇಕಾಗಿತ್ತು. ಅಲ್ಲಿ ಏನೇನ್ ಪರಿಸ್ಥಿತಿ ಇದೆಯೋ ಗೊತ್ತಿಲ್ಲ ಸರ್. ನಾವು ಇಲ್ಲಿ ರಾಜಕೀಯ ತರಬಾರ್ದು. ನಾವು ಒಬ್ರು ಇಂಡಿವಿಜುವಲ್ ಆಗಿ ಅವ್ರು ಹೋಗ್ಬೇಕಾಗಿತ್ತು, ಸುಮಲತಾ ಅವ್ರು ಹೋಗ್ಬೇಕಾಗಿತ್ತು. ಯಾಕೆಂದ್ರೆ ಅವರು ಈಗ ಎಲ್ಲರಿಗೂ ತಾಯಿ ಅನ್ನಕ್ಕಾಗಲ್ಲ, ಎಲ್ಲರಿಗೂ ಅಕ್ಕ ಅನ್ನಕ್ಕಾಗಲ್ಲ ಅಲ್ವಾ, ಹೋಗ್ಬೇಕಾಗಿತ್ತು. ಇನ್ನೊಂದು ಸರ್ ಏನಂದ್ರೆ ಅವರ ಅಕ್ಕನ ಮಗ ಕೂಡ ಚಿತ್ರರಂಗಕ್ಕೆ ಇನ್ನು ಎಂಟ್ರಿ ಕೊಡ್ತಾ ಇದ್ರೆ, ಕೊಟ್ಟಿಲ್ಲ. ಈ ನಡುವೆ ಸಾಕಷ್ಟು ಜನ ಅವರು ಕಾಲಿಗೆ ಬೀಳೋದಾಗ್ಲಿ, ಅವ್ರ ಜೊತೆ ಫೋಟೋ ತಗೊಳ್ಳೋದಾಗ್ಲಿ, ಅವ್ರನ್ನ ಹತ್ರ ಆಗ್ಬಿಟ್ಟು ದರ್ಶನ್ ಅವ್ರಿಗೆ ಹತ್ರ ಆಗಕ್ ಬರ್ತಿದ್ದಾರೆ. ಈ ರೀತಿ ಏನಾದ್ರು ಕಾಣಿಸುತ್ತಾ? ಯಾಕಂದ್ರೆ ಮನೊಬ್ಬ ಅಭಿಮಾನಿ ಕಾಲಿಗೆಲ್ಲ ಬೀಳಕ್ ಬಂದ, ಯಾಕಂದ್ರೆ ಅವ್ರು ಇನ್ನೂ ಸಾಧನೆ ಮಾಡಿಲ್ಲ. ಅವ್ರ ಕಾಲಿಗೆಲ್ಲ ನೀವು ಬೀಳ್ಬೇಡಿ, ಈ ತರ ಕಾಲಿಗೆ ಬಿದ್ದು ನನ್ನನ್ನು ಹತ್ರ ಆಗೋಕ್ ಬರ್ತೀನಿ ಅಂದ್ರೆ ಇದು ತಪ್ಪು, ನಿಮ್ಮ ತಪ್ಪು ಕಲ್ಪನೆ ಅಂತ ಫ್ಯಾನ್ಸ್ಗೊಂದು ಬುದ್ಧಿ ಮಾತು ಹೇಳಿದ್ದಾರೆ ಸರ್. ಇದರಿಂದ ಈ ತರ ಅಭಿಮಾನಿಗಳು ಈ ತರ ಮಾಡೋದ್ರಿಂದ ಅವ್ರಿಗೆ ಇನ್ನೂ ಏನಾದ್ರು ನೋವಾಯ್ತಾ ಏನು ಅಂತ ದರ್ಶನ್ ಅವ್ರಿಗೆ? ಸಾರ್ ನೋಡಿ, ಹಂಗ ಆ ತರ ತಿಳ್ಕೊಂಡಿದ್ರೆ ಅಯ್ಯಪ್ಪ ಅಂತವ್ರ ಹತ್ರಕ್ಕೆ ಬಿಟ್ಕೊಳಲ್ಲ. ಅಭಿಮಾನ ಇರ್ಬೇಕು, ಮನ್ಸಲ್ಲಿ ಇರ್ಬೇಕು. ನಾನು ತೋರಿಸ್ಕೊಳ್ಳೋದಲ್ಲ ನಾನು ಅಭಿಮಾನಿ ಅಂತ. ಇವಾಗ ಆಕ್ಚುಲಿ ನಾವೇ ಹೋಗ್ಬಿಡುವುದು ಮನೆ ಹತ್ರ ಸರ್. ಈಗ ಕಷ್ಟದಲ್ಲಿದ್ದಾರೆ, ನಮ್ಮನ್ನ ಮಾತಾಡ್ಸಕ್ ಆಗಲ್ಲ, ಮಾತಾಡ್ಸಲ್ರು ಅಂತಿಲ್ಲ. ಎಸ್ಪೆಷಲಿ ಆಟೋ ಡ್ರೈವರ್ಗಳು, ಈ ಬಡವರು, ಈ ಗಾರೆ ಕೆಲಸ ಮಾಡೋರು, ಈ ಕೂಲಿ ಕೆಲಸ ಮಾಡೋ ಅಂತವ್ರು, ಈ ಅನಾಥಾಶ್ರಮದಲ್ಲಿ ಇರೋಂಥವ್ರು ಕಂಡ್ರೆ ಅಪ್ಪನ್ಗೆ ತುಂಬಾ ಪ್ರೀತಿ. ಆಟೋ ಅಂದ್ರೆ ಫಸ್ಟ್ ಮುಂದಕ್ಕೆ ಬಂದ್ಬಿಡ್ತಾರೆ, ಗಾಡಿ ಮುಂದೆ ಬಂದ್ ಕುತ್ಕೋತಾರೆ ಸರ್ ಅಯ್ಯಪ್ಪ. ಹಂಗಾಗಿ ಅದು ಆ ತರದಿಂದ ಒಬ್ಬ ಹೀರೋ ಯಾರೋ ನಾನು ಬೆಳಿತಾ ಇದ್ದೀನಿ, ಅವನಿಂದ ನಾನು ಇವ್ರ ಹತ್ರ ಆಯ್ತೀನಿ ಅನ್ನೋದು ಅದೆಲ್ಲ ಸುಳ್ಳು. ಅವ್ರ ಅಕ್ಕನ ಮಗನಿಗೆ ಇವ್ರ ಅಭಿಮಾನಿಗಳು ಕಾಲಿಗೆ ಬೀಳಕ್ ಹೋಗ್ತಾರೆ. ಬಟ್ ಅದರಿಂದ ಅವ್ರ ದರ್ಶನ್ ಅವ್ರಿಗೆ ನಾವು ಈ ತರದ್ ಮಾಡಬೇಡಿ ನೀವು ಅಂತ ಒಂದು ಪ್ರೀತಿಯಿಂದ ಒಂದು ಬುದ್ಧಿ ಮಾತು ಹೇಳಿದ್ದಾರೆ. ಅಭಿಮಾನಿಗಳಿಗೆ ಹೇಳಿದಾರೆ, ಯಾಕೆ ಈ ತರ ಮಾಡ್ತಾರೆ ಅಭಿಮಾನಿಗಳು ಅವ್ರ ಕಾಲಿಗೆಲ್ಲ? ಸಾರ್, ನಮ್ ಜನ ಹೆಂಗೆ ಅಂದ್ರೆ ಇವ್ರ ಕಾಲಿಗೆ ಬಿದ್ರೆ ಅವ್ರ ಹತ್ರ ಆಗ್ಬಿಡ್ತಾರೇನೋ ಅಂತ ಯಾವ್ದೇ ಕಾರಣಕ್ಕೂ ಇಲ್ಲ ಸರ್. ಅವ್ರು ಆತರ ಏನಿಲ್ಲ. ಜನರು ತುಂಬಾ ಅವರು, ಯಾಕೆಂದ್ರೆ ಈಗ ತುಂಬಾ ಕಷ್ಟದಲ್ಲಿ ಇರೋ ಅಂತವ್ರು ಅವ್ರು. ಇವಾಗ ಈ ತರ ಮಾಡೋದ್ರಿಂದ ಡೆವಿಲ್ ಅಲ್ಲಿ ಅವ್ರಿಗೊಂದು ಚಾನ್ಸ್ ಕೊಟ್ಟಿದ್ರಂತೆ ದರ್ಶನ್ ಅವರು. ಈಗ ಈ ತರ ಮಾಡೋದ್ರಿಂದ ಅವ್ರನ್ನ ಚಾನ್ಸ್ ತೆಗೆದಾಕಿದ್ರಂತೆ, ಆ ಸಿನಿಮಾದಿಂದ ಅವ್ರನ್ನ ಹೊರ ಇಟ್ಟಿದಾರಂತೆ ಅವ್ರ ಅಕ್ಕನ ಮಗನ್ನ. ಈ ತರದೆಲ್ಲ ತೊಂದ್ರೆ ಆಯ್ತಾ ಸರ್? ನೋಡಿ, ಈಗ ಒಬ್ಬರಿಂದ ಒಬ್ಬರಿಗೆ ಆಶ್ರಯ ಬೇಕು. ಈಗ ಒಂದ್ ಗಿಡ ಇರ್ತದೆ, ಆ ಗಿಡದಿಂದ ನಮ್ಗೆ ಆಶ್ರಯ ನೆಳ್ಳಿದೆ ಅಂತ ಅಲ್ಲೋಯ್ತೀವಿ. ಇವಾಗ ನಮ್ಮ ಮಾವ ಬೆಳೀತಾ ಇದಾರೆ ಅಂದ್ರೆ ನಮ್ಮ ಮಾವನ ಹೆಸರಿಂದ ನಾನು ಬೆಳ್ಕೋಬೇಕು ಅಂತ ಇರುತ್ತೆ. ಅದು ಬೆಳೆಯೋದ್ರಲ್ಲಿ ತಪ್ಪಿಲ್ಲ, ಅದು ಬೆಳೀಲಿ. ಬಟ್ ಈ ಕಾಲ್ಗಳಿಗೆಲ್ಲ ಬೀಳೋದು, ಕಾಲಿಗೆ ಬಿದ್ರೆ ಅವ್ರ ಹತ್ರ ಆಯ್ತದೆ ಅನ್ನೋದು ಅದೆಲ್ಲ ಸುಳ್ಳು. ಇಲ್ಲ, ಮಾಡ್ಬಾರ್ದು ಸರ್, ಅದು ಮಾಡ್ಬಾರ್ದು. ಯಾಕೆ ಗೊತ್ತಾ, ಯಾರೋ ಒಬ್ರಿಂದ ಹೆಸರು ಬರಲ್ಲ. ಅದು ನೀನೇನಾರ ಸಾಧನೆ ಮಾಡ್ಬೇಕು, ಏನ್ ಮಾಡ್ತಾ ಇದೀಯ ಅಂತೇಳಿ. ಈಗ ಅವರು ನೋಡಿ, ಒಂದಲ್ಲ ಕಣ್ಣು ಕಾಣದೇನೆ ತುಂಬಾ ಆಯ್ತಾ ಇದೆ ದಾನ ಧರ್ಮ. ಈಗ ಅವರು ಜೈಲಲ್ಲಿ ಇದ್ದಾಗೂ ಮಾಡ್ತಿದ್ರು ಅವ್ರ ಅಭಿಮಾನಿಗಳು. ಬೆಳಿಬೇಕು. ಇವಾಗ ನೋಡಿ, ಅವ್ರು ಯಾರು ಇದ್ರಿಂದ ಬೆಳಿಲಿಲ್ಲ ಸರ್. ಒಂದೇ ಒಂದ್ ಲೂಲಾ ಇತ್ತು, ಆಮೇಲೆ ಒಂದ್ 800 ತಗೊಂಡ್ರು. ನಮ್ಗೆ ಅವ್ರು ಇಡೀ ಹಿಸ್ಟ್ರಿನೇ ಗೊತ್ತಿದೆ. 800 ತಗೊಂಡ್ರು. ತುಂಬಾ ಕಷ್ಟದಿಂದ ಮೇಲ್ ಬಂದವರು, ಮಳೆ, ಬಿಸಿಲು, ಚಳಿ ಇದನ್ನೆಲ್ಲ ನೋಡದೆ ಇದ್ದವ್ರು. ಸರ್, ಇದು ಹುಚ್ಚ ಅಭಿಮಾನ. ಕಾಲಿಗೆ ಬಿದ್ದು ಅವ್ರಿಗೆ ತೊಂದರೆ ಕೊಡೋದ್ ಬೇಡ. ಅಂದ್ರೆ ಅವ್ರಿಗೆ ಬಿದ್ರು ಅಲ್ಲ, ಅದು ಅವ್ರ ಅಕ್ಕನ ಮಗ. ಅವ್ರೇನು ಚಿತ್ರರಂಗದಲ್ಲಿ ಸಾಧನೆ ಮಾಡಿಲ್ಲ ಸರ್. ಈಗ ಏನಂದ್ರೆ ನಮ್ಮ ಮಾವ ಇದಾರೆ, ನಾವು ನನ್ ಕಾಲಕ್ಕೆ ಬಿದ್ಬಿಟ್ರೆ ಅದು ಜನ ತಿಳ್ಕೊಂಡ್ಬಿಡೋದು ಅಷ್ಟೇ. ಈಗ ಅಯ್ಯಪ್ಪನು ಕಾಲಕ್ಕೆ ಬೀಳಿ ಅಂತ ಹೇಳಲ್ಲ,
ನಮ್ ಜನ ದಡಾರ ಅಂತ ನೋಡ್ದಟ್ಗೆ ಬಿದ್ದೋಯ್ತಾರೆ. ನಮ್ ಜನ ತಿಳುವಳಿಕೆ ತಗೊಬೇಕು. ಅಂದ್ರೆ ಅವ್ರು ಹೇಳಿರೋ ವಿಚಾರ ಏನಂದ್ರೆ ಆತ ಸಾಧನೆ ಮಾಡಿದ್ರೆ ಆ ಸಾಧನೆಗೆ ಅರ್ಹನಾಗಿದ್ರೆ ಅದನ್ನ ಮಾಡಿ, ಬಟ್ ಅದೇನೇನು ಸಾಧನೆ ಮಾಡಿಲ್ಲ, ಏನಕ್ಕೆ ಅವ್ರ ಕಾಲಿಗೆಲ್ಲ ಬೀಳಕ್ ಹೋಗ್ತಿಲ್ಲ ಅಂತ ಒಂದು ಹಾಕಿದ್ದಾರೆ. ಇಷ್ಟೇ ಸರ್, ಸಿಂಪಲ್. ಅದೇ ಮಾಡ್ಬಾರ್ದು ಸರ್, ಆತರ ಮಾಡ್ಬಾರ್ದು. ಯಾಕೆಂದ್ರೆ ಅವರಿಂದ ಇವರು ಕೆಟ್ಟ ಹೆಸರು ಬಂದಂಗ ಆಗ್ಬಿಡುತ್ತೆ. ಈಗ ನಾವ್ ಹೋಗಿ ನಿಂತ್ಕೋತೀವಿ ಅಂದ್ರೆ, ಈಗ ದರ್ಶನ್ ಅವ್ರ ಜೊತೆಲಿ ಇದೀವಿ ಅಂತ ಹೇಳಿ ನಮ್ ಕಾಲಕ್ಕೆ ಬಿದ್ರೆ ನಾವು ಅವ್ರ ಕೆಟ್ಟ ಹೆಸರು ತಂದಂಗೆ ಅಲ್ವಾ. ಅಯ್ಯಪ್ಪ ಅಪಾರವಾದ ಕೀರ್ತಿ ಇದೆ. ನಾನು ಹಲವಾರು ಸತಿ ಕೂಡ ಹೇಳಿದೀನಿ, ನಮ್ಮ ರಾಜ್ಯದಲ್ಲಿ ಅಲ್ಲ ಹಲವಾರು ರಾಜ್ಯಗಳಲ್ಲಿ UK ಹೋಗಿ ನೀವು ಅಲ್ಲೂ ದರ್ಶನ್ ಅಭಿಮಾನಿಗಳು ಇದ್ದಾರೆ. ಯಾಕೆಂದ್ರೆ ಅಯ್ಯಪ್ಪ ಅದ್ ಯಾವ ಆ ಚಾಮುಂಡೇಶ್ವರಿ ತಾಯಿ ವರದಲ್ಲಿ ಹುಟ್ಟಿರೋ ಅಂತವ್ರ ಅಯ್ಯಪ್ಪ. ಏನೋ ದುರದೃಷ್ಟ, ಒಂದು ಕೆಟ್ಟ ಗಳಿಗೆ ಈ ತರ ಆಗೋಯ್ತು. ಯಾರ ಪಿತ್ತೂರಿಯಿಂದ ಈ ತರ ಆಗ್ಬಿಟ್ಟಿದೆ ಅಷ್ಟೇ. ಅಷ್ಟ್ ಬಿಟ್ರೆ ಅಯ್ಯಪ್ಪನಲ್ಲಿ ಯಾರಿಗೋ ಒಡಸಾಯಿಸ್ಬೇಕು ಅನ್ನಂಗಿದ್ರೆ, ಈಗ ನಾನ್ ಕಷ್ಟ ಬಿದ್ದು ದುಡ್ದ್ಬಿಟ್ಟು ಕೋಟ್ಯಾಂತರ ರೂಪಾಯಿ ದಾನ ಧರ್ಮ ಯಾಕೆ ಸಾರ್ ಮಾಡ್ಬೇಕಾಗಿತ್ತು? ಈ ಗೋಶಾಲೆ ನೋಡಿ, ಒಂದ್ ಗೋಶಾಲೆಗೆ ಹೆಚ್ಚು ಕಮ್ಮಿ ಒಂದು 30-40 ಲಾರಿ ಹುಲ್ ತಗೊಂಡೋಗ್ ಕೊಡ್ತಾರೆ. ಅದೇನ್ ಕಮ್ಮಿ ಅಲ್ಲ ಅದು. ಸರ್ ಏನ್ ಹೇಳ್ತೀರಿ, ಈ ವೈಮನ್ಸ್ ಎಲ್ಲ ಮರ್ತು ಮತ್ತೆ ಒಂದಾಗ್ಲಿ ಸಾರ್ ದಯವಿಟ್ಟು ಇದ್ರಲ್ಲಿ ದರ್ಶನ್ ಅವ್ರ ಮನೆಯವರಾಗ್ಲಿ ಅಂಬರೀಶ್ ಅವ್ರ ಮನೆ ಆಗ್ಲಿ, ಇದೆರಡು ಒಂದೇ ಮನೆ ಸರ್. ಅದೆರಡು ಒಟ್ಟಿಗೆ ಇರಬೇಕು ಯಾವಾಗ್ಲೂ. ಎಸ್ ಅವರು, ದರ್ಶನ್ ಅವರು, ಈ ಅಂಬರೀಶ್ ಅವ್ರ ಮನೆ, ಈ 3 ಮನೆ ಒಡನಾಟ ತುಂಬಾ ಇದು ದೊಡ್ಡ ಮನೆ ಇದ್ದಂಗೆ ಅವ್ರಿಗೆ. ಈ ಮನೆಯಿಂದ ಹಲವಾರು ಜನ ಬೆಳೆದಿ ಮುಂದೆ ಬಂದಿದ್ದಾರೆ. ಹಲವಾರು ಜನ ಅವ್ರ ಹೆಸರು ಹೇಳ್ತಾರೆ, ಆಯ್ತಾ. ಹಲವಾರು ಜನ ಲೂಟ ಮಾಡಿದೀವಿ ಅಂತಾರೆ. ಕೊನೆಗೆ ಅಪ್ಪ ಹೇಳೇ ಬಿಟ್ಟಿದ್ದಾರೆ, ನಮ್ಮಮ್ಮ ಪಾಳಬಾವಿ ಬೀಳು ಅಂದ್ರೂ ಬೀಳ್ತೀನಿ. ಅದಕ್ಕೆ ಈ ತಾಯಿ ಮಗನ್ ಬಾಂಧವ್ಯ ಯಾವ್ದೇ ಕಾರಣಕ್ಕೂ ಕಟ್ಟಾಕ್ಬಾರ್ದು. ಇವ್ರೇ ಇಬ್ರಲ್ಲಿ ವೈಮನ್ಸ್ ಅದು ಇದಾದ್ರೆ ಸರಿ. ಇಲ್ಲ ಅವ್ರು ಬರ್ಬೇಕು ಇವ್ರ ಮನೆಗೆ, ಇವ್ರು ಬಂದು ಅವ್ರ ಮನೆಗೆ ಸಮಾಧಾನ ಆಗ್ಬೇಕು. ಇದೆಲ್ಲ ಕೆಲವು ಫೇಕ್ ನ್ಯೂಸ್ ಇದ್ರು ಇರ್ಬೋದು, ಹೇಳಕ್ ಆಗಲ್ಲ. ಇನ್ಸ್ಟಾಗ್ರಾಮ್ದೆಲ್ಲ ಫೇಕ್ ನ್ಯೂಸ್ ಇದ್ರು ಇರ್ಬೋದು ಸರ್, ಹೇಳಕ್ ಆಗಲ್ಲ. ಈಗ ನೋಡಿ, ಇಲ್ಲ ನಮ್ಮ ಅಮ್ಮನ್ಗಾಗಲ್ಲ ಅಂತ ದರ್ಶನ್ ಅವ್ರು ಹೇಳಿಲ್ಲ, ಇಲ್ಲ ನನ್ ಮಗನ್ಗಾಗಲ್ಲ ಅಂತ ಹೇಳಿ ಸುಮಲತಾ ಅವ್ರು ಹೇಳಿಲ್ಲ. ಅದು ಒಂದಾಗಿರ್ಬೇಕು ಸರ್, ಅದನ್ನೇ ಇಷ್ಟಪಡೋದು ನಾವು. ನಾನೇ ಅಲ್ಲ, ಕರ್ನಾಟಕದ ಜನನೂ ಅಷ್ಟೇ, ದರ್ಶನ್ ಅವ್ರ ಅಭಿಮಾನಿಗಳು ಅಷ್ಟೇ, ಅಂಬರೀಶ್ ಅವ್ರ ಅಭಿಮಾನಿಗಳು ಅಷ್ಟೇ. ಇದೆರಡು ಮನೆ ಒಟ್ಟಿಗಿರ್ಲಿ ಅಂತಾನೆ ಆಶಿಸೋದು. ಅದ್ರಲ್ಲಿ ನಾನು ಒಬ್ಬ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.